ನಂಬಿಕೆ. ನಮ್ಮ ಜೀವನವು ನಂಬಿಕೆಯಲ್ಲೇ ಇದೆ. ನಂಬಿಕೆಯಲ್ಲಿ ಇದ್ದರೆ, ನಂಬಿಕೆ ಇಲ್ಲದೆ ಹೋದರೆ ನಮ್ಮ ಜೀವನದಲ್ಲಿ ಸೋತುವುದಕ್ಕೆ ಕಾರಣ ಆಗ್ಬೋದು. ಒಂದು ಸಮಯ ಯೇಸು ಸ್ವಾಮಿ ಅಲ್ಲಿಗೆ ಬರುತ್ತಾರೆ, ಸರೋವರದ ದಡಕ್ಕೆ ಬರುತ್ತಾರೆ, ಹೊಸದಾಗಿ ಅಲ್ಲಿಗೆ ಬರುತ್ತಾರೆ. ಯೇಸು ಯಾರನ್ನು ಅವರಿಗೆ ಗೊತ್ತಿಲ್ಲ. ಶಿಷ್ಯರು ಕೆಲವರು ಹಡಗಿನಲ್ಲಿ, ದೋಣಿಗಳಲ್ಲಿ ಕುಳಿತುಕೊಂಡು ಬಲೆಗಳನ್ನ ತೊಳಿತಿದ್ದಾರೆ. ಯಾಕಂದರೆ ಅವರು ರಾತ್ರಿಯೆಲ್ಲ ಮೀನು ಬಲೆಗಳನ್ನು ಹಾಕಿ ಮೀನು ಹಿಡಿಯೋದಕ್ಕೆ ಪ್ರಯತ್ನಿಸಿದ್ದಾರೆ. ಒಂದು ಕೂಡ ಸಿಗಲಿಲ್ಲ. ಕಾರಣ, ಅವರು ಬಲೆಗಳನ್ನು ಹಾಕಿದ್ದ ಸ್ಥಳ ಮೀನು ಇಲ್ಲದ ಸ್ಥಳ. ಆದ್ದರಿಂದ ಯೇಸು ಅವರನ್ನು ಅಬ್ಸರ್ವ್ ಮಾಡಿ, ನೋಟ ಮಾಡಿ, ಅಲ್ಲಿಗೆ ಬಂದಿದ್ದ ಯೇಸು ಅವರನ್ನೇ ನೋಡ್ಕೊಂಡಿದ್ದಾರೆ. ಯೇಸುವಿನ ಮನಸ್ಸಲ್ಲಿ ಹೋಗಿತ್ತು, ಇವರನ್ನ ಏನೋ ಮಾಡಬೇಕೆಂಬುದಾಗಿ. ಸೊ he came there looking at these particular people. Simon, his brother Andrew, James and John and all other fellows. ಯೇಸು ಅವರನ್ನ ನೋಡಿ, ನೋಡು, ನಿನ್ನ ಬಲೆಯನ್ನ ಆ ಕಡೆ ಬಲಗಡೆ, ಬಲಗಡೆ ಅಂದರೆ ರೈಟ್ ಸೈಡ್, ಈ ಕಡೆ ಮೀನಿನ ಸ್ಥಳ ಅದು. ಎಷ್ಟೋ ಅನುಭವಗಳಿದ್ದವು ಇವರಿಗೆ, ಆದರೆ ಮೀನು ಎಲ್ಲಿದೆ ಅಂತ ಗೊತ್ತಿದ್ದೇವೆ. ಅದು ಪಾಯಿಂಟ್ ಅಲ್ಲ. ಆಮೇಲೆ ಏನಾಯಿತು? ಸರಿ ಸ್ವಾಮಿ, ನೀವು ಹೇಳ್ತೀರಿ, ನಾನು ಮಾಡ್ತೀನಿ. ಆ್ಯಕ್ಚುಲಿ Simon Peter did not recognize Jesus was somebody, but he thought someone is guiding him. ದೊಡ್ಡವರು ಯಾರೋ ಅವರಿಗೆ ಬಂದಿದ್ದಾರೆ ಎಂಬುದಾಗಿ. So he put the net. ರಾಶಿ ಗುಂಪಾಗಿ ಅಲ್ಲಿ ಮೀನು ಸಿಕ್ಕಿದ್ದರು. My God, what a surprise! ಅಲ್ವಾ? ಜೀವನದಲ್ಲಿ ನಮ್ಮದು ಕೂಡ ಯಾರೋ ಒಬ್ಬರು ಹೇಳಿ, ನೀವು ಈ ಥರ ಮಾಡಿ, ಆ ಥರ ಮಾಡಿ ಆಗುತ್ತೆ ಅಂತ ಹೇಳಿದಾಗ ನಾವು ಅದನ್ನು ಫಾಲೋ ಮಾಡಿದ್ರೆ, ನಮಗೆ ಒಳ್ಳೆಯದಾಗ್ಬಿಟ್ರೆ ಸಾರ್, ನೀವೇ ದೇವರು ಸಾರ್ ಎಂದು ಹೇಳ್ಬಿಡ್ತೀವಲ್ಲ. ಅದೇ ಥರ ಪೇತ್ರನು ಯೇಸು ನೋಡಿ, ಸ್ವಾಮಿ, ನನ್ನ ಪಾಪ, ನನ್ನನ್ನು ಬಿಟ್ಟು ತೊಡಗು, ಯಾಕೆಂದರೆ ನೀವು ಜಾಸ್ತಿ ಆಗಿ ಸಿಕ್ಕಿದೆ. ಈ ಪಾಯಿಂಟಲ್ಲಿ ನಾವು ಧ್ಯಾನ ಮಾಡೋದು ಯೇಸುವಿನ ಮೇಲೆ ಇರುವ ನಂಬಿಕೆ. The trust that we have in the Lord Jesus, the faith that we have in the Lord Jesus, is the one point. ಆದರೆ ನಮ್ಮ ನಂಬಿಕೆಯು ಸುಮ್ಮನೆ ನಂಬಿಕೆಯಾಗಿರಬಾರದು, ಶ್ರಮ ಇರಬೇಕು, ಎಫರ್ಟ್ಸ್ ಇರಬೇಕು. ಆಯಿತು, ನಾನು ನಂಬ್ಕೊಂಡಿದ್ದೇನೆ, ಎಲ್ಲ ಆಗುತ್ತಾ? ಇಲ್ಲ. ಐ ಹ್ಯಾವ್ ಟು ವರ್ಕ್ ಹಾರ್ಡ್ ಫಾರ್ ದಟ್. ಡಾಕ್ಟರ್ಸ್ ಕೂಡ ನೋಡಿ, ಡಾಕ್ಟರ್ಸ್ ವ್ಯಾಧಿಗಳನ್ನು ಗುಣಪಡಿಸುತ್ತಾರೆ. ಹೇಗೆ? ಅವರ ಜ್ಞಾನ ಬುದ್ಧಿ ಆಗಿದರೂ ಕೂಡ ಅವರು ದೇವರ ಮೇಲೆ ಇಟ್ಟಿರುವ ನಂಬಿಕೆ. ವ್ಯಾಧಿಸ್ಥರಿಗೆ ನಂಬಿಕೆ ಇದೆ ಡಾಕ್ಟರ್ ಮೇಲೆ, ಆಗಿದರೂ ಕೂಡ ದೇವರು ಒಬ್ಬರಿದ್ದಾರೆ, ಕರ್ತರು ನಮ್ಮ ಮೇಲೆ ಎಂಬುದಾಗಿ ನಂಬಿಕೆ. ಸೊ ದಿಸ್ ಆರ್ ಆಲ್ ನಂಬಿಕೆ ಆ್ಯಂಡ್ ಎಫರ್ಟ್ಸ್. ಎಫರ್ಟ್ಸ್ ಎಂಬುದು ಸರಿಯಾದ ಎಫರ್ಟ್ ಆಗಿರಬೇಕು, ತಪ್ಪಾಗಿ ಇರಬಾರದು. ಯಾರೋ ಹೇಳಿಬಿಟ್ರು ಮೂಢ ನಂಬಿಕೆಯ ಮೇಲೆ ನಂಬಿಕೆ ಇಟ್ಟು ಅದರಂತೆ ಮಾಡೋದು. ರೈಟ್ ಡೈರೆಕ್ಷನ್, ಸ್ಟ್ರೈಟ್ ಡೈರೆಕ್ಷನ್. ಅಮೆರಿಕಕ್ಕೆ ಹೋದರೆ ನಮಗೆ ಹೇರಾಳವಾದ ಡಾಲರ್ಸ್ ಸಿಕ್ಕುತ್ತೆಂದು 7.5 ಲಕ್ಷ ನಮ್ಮ ಇಂಡಿಯರು ಕಾನೂನಿಗೆ ವಿರುದ್ಧವಾಗಿ ಹೋಗ್ಬಿಟ್ರು. ಈಗ ನಮ್ಮ ಫ್ರೆಂಡ್ ಕಂಪ್ಲೇಂಟ್ ಮಾಡಿಬಿಟ್ರು, ಗೆಟ್ ಔಟ್, ಗೆಟ್ ಔಟ್. ನೋಡಿದ್ರ, ಹೇರಾಳವಾಗಿ ಮೀನು ಸಿಕ್ಕಂತ ಅಲ್ಲಿಗೆ ಹೋದ್ರು. ಯಾರು ಏಜೆನ್ಸಿ ಹೇಳಿ ಈಗ ಅವಮಾನ ಪಟ್ಬಿಟ್ಟು ಕೈಯಲ್ಲಿ ಹ್ಯಾಂಡ್ ಕಫಲ್ಲ ಇಟ್ಕೊಂಡ್ಬಿಟ್ಟು ಇಲ್ಲಿಗೆ ಅವಮಾನವಾಗಿ ಬರ್ತಾ ಇದ್ದಾರೆ. ಅದಕ್ಕೆ ಹೇಳೋದು, ಶ್ರಮ ಎಂಬುದು ಶಾರ್ಟ್ಕಟ್ ಆಗಲ್ಲ. ಶ್ರಮ ಎಂಬುದು ಶಾರ್ಟ್ಕಟ್ ಅಲ್ಲಿ ಅಲ್ಲ. ಡೈರೆಕ್ಟ್, ಸಿನ್ಸಿಯರಿಟಿ, ನ್ಯಾಯವಾಗಿ. ಪರರನ್ನು ಏಮಾರಿಸೋದು ಒಂದು ಶಾರ್ಟ್ಕಟ್, ಅದು ಶ್ರಮ. ಆದ
ಆದರೆ ಅದು ತಪ್ಪು ಅಲ್ವಾ? ಆದ್ದರಿಂದ ಬೇರೆ ನಂಬಿಕೆ ಇರಬೇಕು. ಆದರೆ ದೇವರ ಮಾರ್ಗದಲ್ಲಿ ನಡೆಯುವವರಿಗೆ ಮಾತ್ರ ಶಾಂತಿ. ಆಮೇಲೆ ಮೂರನೇದಾಗಿ ನೀರೆಲ್ಲ ಹಿಡಿದ ಅವರು ಆಶ್ಚರ್ಯ ಪಡ್ಕೊಂಡು ಒಂದು ಕೆಲಸ ಮಾಡ್ತಾರೆ. ಎಲ್ಲವನ್ನ ತ್ಯಜಿಸಿ ಬಿಟ್ಟು, ಎಲ್ಲವನ್ನ ತ್ಯಜಿಸಿ ಬಿಟ್ಟು, ನಾನು ಸಂಪಾದಿಸಿದ್ದ ಕಾಸು ನನ್ನದು ಅಲ್ಲ, ಬೇಡ, ನನಗಿರೋದು ಸಾಕು, ಯೇಸುವೇ ಎಂದು ಹೇಳಿ ಅವರು ಹಿಂಬಾಲಿಸುವುದಕ್ಕೆ ಪ್ರಾರಂಭಿಸಿದರು. ದಿಸ್ ಇಸ್ ವಾಟ್ ವಿ ಕಾಲ್ ಡಿಸೈಪಲ್ಶಿಪ್. ಸರಿಯಾದ ಶಿಷ್ಯತ್ವ. ಏನು? ಈ ಪ್ರಪಂಚದ ಆಸ್ತಿಯೇ ನಮ್ಮ ಜೀವನ ಎಂದು ಹೇಳಿಕೊಂಡು ದೇವರಲ್ಲಿ ಸ್ವಲ್ಪ ತೋರಿಸುವುದು ಅದು ವಿಶ್ವಾಸ ಅಲ್ಲ. ಅದಕ್ಕೆ if you believe in Jesus, don't cling on to anything and everything inordinately. ನೀವು ನಿಜವಾಗಿ ಯೇಸುವನ್ನ ಹಿಂಬಾಲಿಸೋದಕ್ಕೆ ಇಷ್ಟ ಇದ್ದರೆ ದೆನ್ ಸರಿಯಾದ ಮಾರ್ಗದಲ್ಲಿ ನಡೆಯಿರಿ ಎಂದು ಯೇಸು ಕ್ರಿಸ್ತರು ನಮಗೆ ಈ ಮೊದಲನೇ ಹೇಳ್ತಿದ್ದಾರೆ. ಒಂದು ಪಾಯಿಂಟ್ ಇಲ್ಲಿ ನಾವು ನೋಡಬೇಕು. ಯೇಸು ಹೇಳ್ತಾರೆ, ಸೋ ಫಾರ್ ಯು ಹ್ಯಾವ್ ಬೀನ್ ಕ್ಯಾಚಿಂಗ್ ಫಿಶ್. ಇದುವರೆಗೂ ನೀನು ಮೀನನ್ನ ಹಿಡಿತಿದ್ದೆ, ನಾನು ಮನುಷ್ಯರನ್ನ ಹಿಡಿಯುವವನಾಗಿ ನಾನು ನಿಮ್ಮನ್ನು ಮಾಡುವೆ ಎಂದು ಹೇಳಿ ಯೇಸು ಸ್ವಾಮಿಯವರನ್ನು ಕರೆದರು, ಕಳಿಸಿದರು. ನಮ್ಮನ್ನು ಕೂಡ ಅದೇ ತರ ಪ್ರಿಯರೇ. ಓಕೆ, ನಂಬಿಕೆ ಇಡೋಣ. ಯೇಸುವಿನಲ್ಲಿ ಆಳವಾದ ನಂಬಿಕೆ. ಸ್ವಾಮಿ, ನಿಮ್ಮ ಮಾತು ಬೈಬಲ್ ಪ್ರಕಾರ ಹೋಗಿ, ಮೂಢನಂಬಿಕೆ ಮೇಲೆ ಹೋಗಬೇಡಿ. ಕೆಟ್ಟ ಕಾಲ ಒಳ್ಳೆ ಕಾಲ ಇದರ ಮೇಲೆ ನಂಬಿಕೆ ಇಡೋದು, ವಾಸ್ತು ದಿವಸದ ಮೇಲೆ ನಂಬಿಕೆ ಇಡೋದು, ಆ ವ್ಯಕ್ತಿ ಹೇಳಿದ ಈ ವ್ಯಕ್ತಿ ಹೇಳಿದ ಅದರ ಮೇಲೆ ಬಿಡೋದು, ಮತ್ತೆ ಪೂಜೆಗೆ ಬಂದ್ಬಿಡೋದು ಏನು ಅಲ್ವೇ? ಸೊ ಇಫ್ ಯು ಬಿಲೀವ್ ಇನ್ ಜೀಸಸ್, ಬಿಲೀವ್ ಓನ್ಲಿ ಇನ್ ದ ಲಾರ್ಡ್. ಸೆಕೆಂಡ್, ನಮ್ಮ ಮಾರ್ಗವು ಸರಿಯಾದ ಮಾರ್ಗವಾಗಿರಬೇಕು. ಮೂರನೇದು, ಎಲ್ಲವೂ ಜೀವನವಲ್ಲ, ಯೇಸುವೇ ನನಗೆ ಜೀವನ ಎಂಬುದಾಗಿ ಎಲ್ಲವನ್ನ ತ್ಯಜಿಸಿ ಬಿಡುವುದಕ್ಕಾಗಿ ತಯಾರಾಗಿರಬೇಕು. ನಾಲ್ಕನೆಯದು, ಪರರನ್ನು ಕೂಡ ಯೇಸುವಿನ ಮಕ್ಕಳಾಗಿ ಮಾಡಿಸೋದಕ್ಕೆ ನಾವು ಜೀವಿಸಬೇಕು.